ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮಗಾಗಿ. ಇಂಥ ದೇವರನ್ನ ಮರೆತರ ಹೋಗ್ತೇವ್ರಿ ಹಾಳಾಗಿ. ಇಂಥ ವ್ಯಕ್ತಿನ ಮರೆತರ ಹೋಗ್ತೇವ್ರಿ ಹಾಳಾಗಿ. ಕಳ್ಕೊಂಡ ಕಣ್ಣೀರು ಹಾಕಬಾರ್ದು ಮರಗಿ, ಮರಗಿ ಮರಗಿ ಸಾಯಬಾರ್ದು ಕೊರಗಿ. ಕಳ್ಕೊಂಡ ಕಣ್ಣೀರು ಹಾಕಬಾರ್ದು ಮರಗಿ, ಮರಗಿ ಮರಗಿ ಸಾಯಬಾರ್ದು ಕೊರಗಿ. ಮೋಸ ಮಾಡವರಲ್ಲೋ ಎಣ್ಣ ಯಾರಿಗೆ, ಮೋಸ ಮಾಡವರಲ್ಲೋ ಎಣ್ಣ ಯಾರಿಗೆ. ಕೊಟ್ಟ ಮಾತು ತಪ್ಪಿ ನಡೆದಿಲ್ಲ ಇಂದಿಗೆ, ಕೊಟ್ಟ ಮಾತು ತಪ್ಪಿ ನಡೆದಿಲ್ಲ ಇಂದಿಗೆ. ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮಗಾಗಿ. ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ. ಇಂಥ ದೇವರನ್ನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ. ಇಂಥವರಿದ್ದರ ಉದ್ಧಾರ ಆಗುವುದು ಜನರಿಗೆ, ಅಂದಾಗ ಬರ್ತೇವೆ ಮುಂದೆ ನಾವು ನಾಳಗಿ. ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ, ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ. ತಿಂದು ಕಕ್ಕು ಪಾಳೆ ಬಂದಾಗ ಆಗತೇವಿ ಜೋಳಗಿ, ತಿಂದು ಕಕ್ಕು ಪಾಳೆ ಬಂದಾಗ ಆಗತೇವಿ ಜೋಳಗಿ. ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮಗಾಗಿ. ಇಂಥ ವ್ಯಕ್ತಿನ ಮರೆತರ ಹೋಗ್ತೇವ್ರಿ ಹಾಳಾಗಿ. ಧಾರವಾಡ ಜಿಲ್ಲಾದ ಜನರಿಗೆ ಹೇಳ್ತಾರೆ ಸಿರಬಾಗಿ. ಜಗದ್ಗುರು ದಿಂಗಾಲೇಶ್ವರ ಜನರಿಗೆ ಜಾತಿ ಭೇದ ಭಾವ ಇವರಲ್ಲಿಲ್ಲ ಮನಸ್ಸಿಗೆ. ಜಾತಿ ಭೇದ ಭಾವ ನಮ್ಮಲ್ಲಿಲ್ಲ ಒಂದಾಗಿ. ಹಿಂಗ ಅಂತ ಹೇಳ್ತಾನ ಹಂಚಿನಾಳ ಮಾಸ್ತರ ಜನರಿಗೆ, ಹಿಂಗ ಅಂತ ಹೇಳ್ತಾನ ಹಂಚಿನಾಳ ಮಾಸ್ತರ ಜನರಿಗೆ. ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮಗಾಗಿ. ಇಂಥ ದೇವರನ್ನ ಮರೆತರ ಹೋಗ್ತೇವ್ರಿ ಹಾಳಾಗಿ. ಇಂಥ ವ್ಯಕ್ತಿನ ಮರೆತರ ಹೋಗ್ತೇವ್ರಿ ಹಾಳಾಗಿ. ಎರಡನೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಿರಹಟ್ಟಿ ಪೀಠದ ಗುರುಪರಂಪರೆಯ ಒಂದು ಮಾಲೀಕರಾಗಿರುವಂತಹ ಪೂಜ್ಯರು ವಿಜಯಪುರ ದರ್ಗಾದಿಂದ ಆಗಮಿಸಿದ್ದಾರೆ. ಜೊತೆಗೆ ಪೂಜ್ಯರಾಗಿರುವಂತಹ ದೊಡ್ಡಣಸಿ ಮಠದ ಸವಣೂರಿನ ಮಹಾಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ವಾಸುದೇವ ಮೇಟೆಯವರು ಕೂಡ ಬಂದಿದ್ದಾರೆ. ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಬೊಳ್ಳಳ್ಳಿಯವರು ಕೂಡ ನಮ್ಮೊಂದಿಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ನಾಮಪತ್ರ ಸಲ್ಲಿಕೆಯ ಉದ್ದೇಶದಲ್ಲಿ ನಾವು ಈ ಧರ್ಮ ಸಮನ್ವಯಗಳನ್ನು ಸಾರುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಖಾಜಾ ಅಮೀನುದ್ದೀನ್ ದರ್ಗಾದಿಂದ ಪೂಜ್ಯರು ಬಂದಿದ್ದಾರೆ. ನಾವು ರೈತರ ನೂರಾರು ಸಂಕಷ್ಟಗಳನ್ನು ದೂರ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡ ಸ್ವಾಮಿಗಳಾಗಿರೋದ್ರಿಂದ ಬಹುಶಃ ರಾಜ್ಯ ರೈತ ಸಂಘದವರು ನಮ್ಮನ್ನು ಬೆಂಬಲಿಸಿದ ಕಾರಣ ಆ ಎಲ್ಲ ರೈತರ ಪ್ರತಿನಿಧಿಯಾಗಿ ಮೇಟೆಯವರನ್ನು ಬರಮಾಡಿಕೊಂಡಿದ್ದೇವೆ. ಸವಣೂರಿನ ದೊಡ್ಡಣಸಿ ಮಠದ ಪರಮ ಪೂಜ್ಯರು ನಮಗೆ ಆತ್ಮೀಯರು. ಈ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈ ಕ್ಷೇತ್ರದ ನೂರಾರು ಸಮಸ್ಯೆಗಳನ್ನು ಬಲ್ಲವರಿದ್ದಾರೆ. ಹಾಗಾಗಿ ಆ ಪೂಜ್ಯರನ್ನು ಬರಮಾಡಿಕೊಂಡಿದ್ದೇವೆ. ಹಿರಿಯ ನ್ಯಾಯವಾದಿಗಳು ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಬಳ್ಳೊಳ್ಳೆಯವರು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮಗಳ ಮೂಲಕ ಹೇಳ್ತಾ ಬಂದಿದ್ದೇನೆ.
ಯಾವಾಗ ನಾವು ಹೇಳಿಕೆಗಳನ್ನು ಪ್ರಾರಂಭ ಮಾಡಿದೀವೋ ಆವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವ ಉದ್ದೇಶಗಳನ್ನು ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ. ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರುವುದರಿಂದ ನಮಗೆ ನೂರಾರು ಥರದ ವಿಘ್ನಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಮಾಧ್ಯಮದ ಮೂಲಕ ಈ ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಬಹುಶಃ ಬಸವಾದಿ ಶರಣರ ಪರಂಪರೆ ಅಂತಕ್ಕಂಥದ್ದು ಈ ನಾಡಿನಲ್ಲಿ ನಾಶ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕನ್ನಡ ನಾಡಿನಿಂದ ಭಸ್ಮ ಮತ್ತು ಭಂಡಾರಗಳು ಮಾಯವಾಗಿ ಆ ಜಾಗವನ್ನು ಬೇರೆ ಬೇರೆವುಗಳು ಆಕ್ರಮಿಸ್ತಾ ಇದ್ದಾವೆ. ನಮ್ಮಲ್ಲಿ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರಗಳು ಹೋಗಿ ಆ ಜಾಗವನ್ನು ಕೂಡ ಬೇರೆ ಬೇರೆ ಶಬ್ದಗಳು ಆಕ್ರಮಿಸಿಕೊಳ್ತಾ ಇದ್ದಾವೆ. ಒಟ್ಟಾರೆ ಈ ನಾಡಿನೊಳಗೆ ಒಂದು ಸಂಸ್ಕೃತಿ ಅಂತಕ್ಕಂಥದ್ದಿದೆ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಪರಂಪರೆ, ತನ್ನದೇ ಆದ ಇತಿಹಾಸ ಅಂತಕ್ಕಂಥದ್ದು ಇರುತ್ತದೆ. ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು, ಪರಂಪರೆಯನ್ನು ಮತ್ತು ಈ ನಾಡಿನ ಕಾಳಜಿಯನ್ನು ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಸಿಡಿದೆದ್ದು ಬಂದಿರತಕ್ಕಂಥವರಾಗಿದ್ದೇವೆ. ಬಹಳ ದುರಂತದ ಸಂಗತಿ ಅಂದರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು 4 ಸಾರಿ ಪಾರ್ಲಿಮೆಂಟ್ ಭವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು, ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕುವಂಥದ್ದಾಗಿರ್ಬೋದು, ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನು ತೆಗೆದುಹಾಕುವಂಥದ್ದಾಗಿರಬಹುದು. ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ. ಒಟ್ಟಾರೆ ಇದು ಒಂದು ಅತ್ಯಂತ ಪಕ್ವಗೊಂಡಿರತಕ್ಕಂತಹ ಕಾಲ. ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನ, ಮಹಾತ್ಮರನ್ನ, ರೈತರನ್ನ, ಮತದಾರರನ್ನ, ಮಠಾಧಿಪತಿಗಳನ್ನ, ಸಾಧು ಸನ್ಯಾಸಿಗಳನ್ನ, ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತು, ಅವರು ಅಧಿಕಾರದ ಮದದಲ್ಲಿ, ಹಣದ ಮದದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಎನ್ನುವಂತಹ ಒಂದು ಧಾರ್ಷ್ಯವನ್ನು ತೋರಿಸ್ತಾ ಇರೋದ್ರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ, ಸ್ವಾತಂತ್ರ್ಯಹೀನರಾಗಿದ್ದಾರೆ. ಅವರು ಯಾವುದೇ ಪರಿಸ್ಥಿತಿ ಒಳಗೆ ಭಯಭೀತರಾಗಿದ್ದಾರೆ. ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂತಹದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಧರ್ಮಯುದ್ಧವೆಂದು ಭಾವಿಸಿದ್ದೇವೆ. ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಬಹುಶಃ ಇವತ್ತಿನ ದಿವಸ 2, 3, 4 ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನು ನಿಲ್ಲಿಸಿರ್ತಕ್ಕಂಥದ್ದು ಇವರ ಬೇಜವಾಬ್ದಾರಿತನಕ ಹಿಡಿದ ಕನ್ನಡಿಯಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು. ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದರು ಅಂದ್ರೆ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಗೊತ್ತಿದೆ. ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ, ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ, ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು. ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತೋ ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು. ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡ್ತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೆ ಇರೋದ್ರಿಂದ, ಆತ್ಮಸ್ಥೈರ್ಯವನ್ನು, ನೈತಿಕತೆಯನ್ನು ಕಳ್ಕೊಂಡಿರೋದ್ರಿಂದ ಬಹುಶಃ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು. ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ, ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂತಹದ್ದನ್ನು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನ
ನಾನು ಸ್ವಾಮೀಜಿಗೆ ಫೋನ್ ಮಾಡಿದೆ, ಅದು ಯಾವುದನ್ನು ನಾನು ಹೇಳೇ ಇಲ್ಲ. ಆದರೆ ಆ ರೀತಿ ತಿರುಚಿ ಬರೀತಾರಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಅಂದರೆ ಮಠಾಧಿಪತಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಮಾಧ್ಯಮಗಳನ್ನು, ತಮಗೆ ಕೆಲವು ಬೇಕಾದ ಮಾಧ್ಯಮಗಳ ಮೂಲಕ ಅವುಗಳನ್ನು ತಿರುಚುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಚಾರ ಯಾವ ರೀತಿ ಇರುತ್ತೆ? ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಹೊರತಾಗಿ ಪಾಪದ ದಾರಿಯಲ್ಲಿ ಇರೋದಿಲ್ಲ ಅಂತಕ್ಕಂತಹ ವಿಚಾರವನ್ನು ಹೇಳಿಕ್ಕೆ ಇಚ್ಛಪಡ್ತೇವೆ. ಮಾಧ್ಯಮಗಳ ಮೂಲಕ ನಾವು ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದೇವೆ. ಜೊತೆಗೆ ದೂರವಾಣಿ ಕರೆಗಳ ಮೂಲಕ ನಾವು ಸಂಪರ್ಕವನ್ನು ಸಾಧಿಸ್ತಾ ಇದ್ದೇವೆ. ಅಲ್ಲಲ್ಲೇ ಭಕ್ತರಿಗೆ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಅಲ್ಲಲ್ಲೇ ಹೋಗ್ತಾ ಇದ್ದೇವೆ. ನಾವು ಒಟ್ಟಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ. ಯಾಕಂದ್ರೆ ನಮ್ಮದು ಧರ್ಮ ಯುದ್ಧ. ನಾವು ಈಗಾಗಲೇ ಅಲ್ಲಲ್ಲೇ ಸಭೆಗಳನ್ನು ಮಾಡಿದ್ದೇವೆ. ಸಾರ್ವಜನಿಕರು ಏನನ್ನ ಬಯಸ್ತಾರೆ ಆ ಪ್ರಕಾರ ಮುಂದೆ ಮಾಡ್ಕೊಂತ ಎಲ್ಲಿಯವರೆಗೆ ಈ ರಾಜ್ಯದ ಸಂಸ್ಕೃತಿ, ನ್ಯಾಯ, ನೀತಿ, ಸಿದ್ಧಾಂತಗಳು ಜೀವಂತವಾಗಿ ಉಳಿಯೋದಿಲ್ವೋ, ಬೆಳೆಯೋದಿಲ್ವೋ, ಎಲ್ಲಿಯವರೆಗೆ ಈ ನಾಡಿನ ರೈತರಿಗೆ, ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಅವಕಾಶಗಳು ಸರಿಯಾಗಿ ಸಿಗೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಿಮ್ಮ ಚುನಾವಣೆ ಸ್ಪರ್ಧೆ ಜೋಶಿಯವರು ಸೋಲಿಸೋದು ಅಥವಾ ನೀವು ಗೆಲ್ಲುವುದು? ನಾವು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅವ್ರನ್ನ ಸೋಲಿಸಿದ್ರೆ ಸಾಕು ಅನ್ನುವಂಥ ವಿಚಾರದಲ್ಲಿ ಇದ್ವಿ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಲೇಬೇಕನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಯಾರು ಚುನಾವಣೆ? ನಮ್ಮ ಎದುರಾಳಿ ಯಾರ್ಯಾರು ನಿಂತುಕೊಂಡ್ರಲ್ಲ ಅವರೆಲ್ಲರೂ ನಮ್ಮ ಎದುರಾಳಿಗಳೇ.